ಗುಡ್ ಮಾರ್ನಿಂಗ್, ನಮಸ್ಕಾರ. ಕೆಲವು ಪದಗಳು ಕನ್ನಡದಲ್ಲಿ ಎಷ್ಟು ಅರ್ಥಪೂರ್ಣವಾಗಿರುತ್ತೆ ಅಷ್ಟೇ ಅರ್ಥಪೂರ್ಣವಾಗಿ ಇಂಗ್ಲೀಷ್ನಲ್ಲೂ ಸಹ ಇರುತ್ತೆ. ಉದಾಹರಣೆಗೆ ಅಕ್ಷರಶಃ ನೋಡಿ, ಇದರ ಅರ್ಥ ಆತ್ಮಕ್ಕೆ ಹತ್ತಿರವಾದಂತಹ ಅಥವಾ ತುಂಬ ಪ್ರಿಯವಾದಂತಹ. ಇಂಗ್ಲೀಷಲ್ಲಿ ಹೇಳಬೇಕಂದ್ರೆ ಡಿಯರರ್ ಅಥವಾ ಅಫೆಕ್ಷನೇಟ್ ಅಂತ. ಹಾಗೆಯೇ ಪ್ರಿಯವಾದ ಅಂದರೆ ಇಷ್ಟವಾದಂತಹ, ಪ್ರೀತಿಗೆ ಪಾತ್ರವಾದಂತಹ, ವಿಚ್ ಈಸ್ ಅ ಬಿಲವಡ್ ಒನ್. ಓಕೆ, ಇದಾಗೋದ್ಮೇಲೆ ಅನುರಾಗ ಅಂದರೆ ತುಂಬ ಒಲವನ್ನು ಹೊಂದಿರುವವರು, ಅಂದರೆ ಅಫೆಕ್ಷನೇಟ್ ಒನ್, ದಟ್ ಈಸ್ ಅ ಲವರ್ ಆರ್ ಒನ್ ಹೂ ಲವ್ಸ್ ಅ ಲಾಟ್ ಅಂತ. ಹಾಗೆ ಹೃದಯಾಳದ ಅಂತ ಹೇಳಿದಾಗ ಹೃದಯದಲ್ಲಿ ಆಳವಾಗಿ ಬಂದಂತಹ, ಅತ್ಯಂತ ಪ್ರೀತಿಯಾಗಿರುವಂಥದ್ದು, ಅದನ್ನು ಹಾರ್ಟ್ ಫೆಲ್ಟ್ ಅಂತ ಕೂಡ ನಾವು ಹೇಳ್ಬೋದು. ಆಮೇಲೆ ಸಹೃದಯ ಅಂದರೆ ಒಳ್ಳೆಯ ಮನಸ್ಸಿನ, ಅತ್ಯಂತ ಉತ್ತಮವಾದ ಮನಸ್ಸಿನ, ಒಳ್ಳೆಯ ಸಹಾನುಭೂತಿಯನ್ನು ಉಳ್ಳಂತಹ ಆತ್ಮೀಯವಾದಂತಹದ್ದು ಅಂತ ಹೇಳ್ಬೋದು. ಅಥವಾ ಕೈಂಡ್ ಹಾರ್ಟೆಡ್, ಸಿಂಪಥೆಟಿಕ್ ಅಥವಾ ಕಾರ್ಡಿಯಲ್ ಅಂತ ಕೂಡ ನಾವು ಕರಿಬೋದು. ಈ ರೀತಿ ಪದಗಳು ನಿಜವಾಗ್ಲೂ ಎಷ್ಟು ಆತ್ಮೀಯವಾಗಿರುತ್ತೆ ಅಂದರೆ, ಮಾತಾಡ್ತಾ ಇದ್ದಾಗ ಇಂಗ್ಲೀಷ್ ಆಗಲಿ ಕನ್ನಡ ಆಗಲಿ, ಆ ಪದಗಳಿಂದ ಅದನ್ನು ಬಳಸುವುದರಿಂದ ಒಬ್ಬರಲ್ಲಿ ನಾವು ಎಷ್ಟು ಅವ್ರ ಮನಸ್ಸಲ್ಲಿ ನಾವು ರಿಜಿಸ್ಟರ್ ಆಗ್ಬೋದು ಅಂತ ಹೇಳಿದ್ರೆ, ಪದಗಳು ನಾಲಿಗೆಯಿಂದ ಹೊರಹೊಮ್ಮಿದಾಗ ಎಲ್ಲರಿಗೂ ಸಂತೋಷ ಆಗೋದು ಆ ಪದಗಳನ್ನು ಆಲಿಸಿದಾಗ ಅಂತ ಹೇಳ್ತೀನಿ. ಧನ್ಯವಾದಗಳು.